ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಸೊ ಹೊಸಬ್ರ ಪ್ರಯತ್ನಕ್ಕೆ ಡೆಫಿನೆಟ್ ಆಗಿ ಒಂದು ಕೈ ಜೋಡಿಸ್ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಟ್ಯಾಲೆಂಟ್ ಯಾವ ಕಮ್ಯುನಿ ಇಲ್ಲ ಅನ್ನೋದಕ್ಕೆ ಈಗ ಬರ್ತಿರೋ ಹೊಸ ಸಿನಿಮಾನೇ ಒಂದು ಉತ್ತರ. ರಾವುತ ಅಂತ ಈ ಸಿನಿಮಾ ಹೆಸರು. ಈಗ ತಾನೇ ಸಿನಿಮಾ ಟೀಸರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಒಂದು ಇತಿಹಾಸದ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಯಾರ್ಯಾರು ತಿಳ್ಕೊಳಕ್ ಒಂದು ಆಸಕ್ತಿ ಇದೆ, ಆಮೇಲೆ ಒಂದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ತಗೊಂಡು ಒಂದು ವಿಭಿನ್ನವಾದ ಶೈಲಿ ಇಡೀ ಸಿನಿಮಾನ ಶೂಟ್ ಮಾಡ್ತಾ ನಿಮಗೆಲ್ರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅನ್ನೋ ನಿಟ್ಟಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಅದೇ ಈ ಸಿನಿಮಾ ಹೆಸರು ರಾವುತ ಅಂತ. ಸೊ ನನಗಂತೂ ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಿಮ್ಗೆ ಟೀಸರ್ ನೋಡ್ರೆ ನಿಮ್ಗೂ ಅನ್ಸೋದು ಇದೆ, ನಿಮ್ಗೂ ಒಂದು ಪ್ರಶ್ನೆ ಕಾಡುತ್ತೆ, ಸಾವಿನ ನಂತರ ಏನಾಗುತ್ತೆ? ಒಬ್ಬ ವ್ಯಕ್ತಿ ಸತ್ತ ಮೇಲೆ, ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಇಲ್ಲದಿದ್ಮೇಲೆ ಏನಾಗ್ತಾನೆ, ಸೊ ಅವನ ಸಾವಿನ ನಂತರ ಏನಾಗುತ್ತೆ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಈ ಸಿನಿಮಾದು. ಒಂದು 14th century ಪೀರಿಯಡ್ ಅಲ್ಲಿ ಒಂದು ಕಥೆನ ತಗೊಂಡು ತುಂಬಾ ಅದ್ಭುತವಾಗಿ, ತುಂಬಾ ರಿಸರ್ಚ್ ಮಾಡಿ, ತುಂಬಾ ಹೋಮ್ ವರ್ಕ್ ಮಾಡಿ ಈ ಒಂದು ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಒಂದು ಮಾಡಿದ್ದಾರೆ. ಸೊ ಟೀಸರ್ ನೋಡಿ ಅನ್ನಿಸಿದೆ ಡೆಫಿನೆಟ್ಲಿ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ಸಿದ್ದು ವಜ್ರಪ್ಪನವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ಡೈರೆಕ್ಷನ್ ಮಾಡಿದ್ರೆ, ಟೀಸರ್ ಅಲ್ಲಿ ಗೊತ್ತಾಗ್ತಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಹೊಸಬ್ರ ಪ್ರಯತ್ನಕ್ಕೆ ಬಂಡವಾಳ ಹೂಡಿರುವಂತಹ ನಮ್ಮ ಈರಣ್ಣ, ಸೊ ಅವರಿಗೆ ಡೆಫಿನೆಟ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೊಸಬ್ರ ಪ್ರಯತ್ನಕ್ಕೆ ಇವಾಗ ಬಂಡವಾಳ ಹೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಂತ ಒಂದ್ ನಿಟ್ಟಲ್ಲಿ ಕೈ ಜೋಡಿಸಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ತರ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಇನ್ಫ್ಯಾಕ್ಟ್ ನನಗೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನನಗೆ ಈ ಸಿನಿಮಾ ಪರ್ಸನಲ್ ಆಗಿ ಒಂದು ಪೀರಿಯಾಡಿಕ್ ಸೆನ್ಸ್ ಅನ್ನೋದು ಬಿಟ್ಟು ಹಿಸ್ಟ್ರಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡುವಂತ ಸಿನಿಮಾ ಅಂತ ಗೊತ್ತಾಯ್ತು. ಸೊ ತುಂಬಾ ಖುಷಿ ಆಯ್ತು. ಸೊ ನಮ್ಮ ಮಾರ ಕೂಡ ಶೂಟ್ ಅಲ್ಲಿ ಇದ್ದಾನೆ, ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾ ತಂಡದ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ರಾವುತ.